ನನ್ನ ಹೆಸರು ನವೀನ್ ಅಂತ. ನಾನು ಬಿಸ್ನೆಸ್ ಹೆಡ್ ಸ್ಕಾಂಟಿನೆಂಟ್ ಟೆಕ್ನಾಲಜಿಗೆ. ಸೊ ಆಲ್ಸೋ ಒನ್ ಆಫ್ ಎ ಕೋ-ಫೌಂಡರ್ ಆಫ್ ಸ್ಕಾಂಟಿನೆಂಟ್ ಟೆಕ್ನಾಲಜಿ. ನಾವಿಲ್ಲಿ ಸ್ಕಾಂಟಿನೆಂಟ್ ಟೆಕ್ನಾಲಜಿಯಲ್ಲಿ ಒಂದು ಆ್ಯಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ, ಅದ್ರ ಜೊತೆ ವೆಬ್ ಆ್ಯಪು ಇದೆ. ಸೊ ಅದರಲ್ಲಿ ಏನಪ್ಪ ಅಂದರೆ UPSC KPSC ನೀಟು DCET ಸ್ಟೂಡೆಂಟ್ಸ್ಗಳಿಗೆ AI ಪವರ್ಡ್ ಮಾಕ್ ಟೆಸ್ಟ್ ಮಾಡಿದ್ದೀವಿ. ಸೊ ಏನಂದರೆ ಈಗ ಈ ಸ್ಟೂಡೆಂಟ್ಸ್ ಯಾರೇ ಆಗಲಿ UPSCಗೆ ಅಪಿಯರ್ ಆಗ್ತಿದ್ದಾರಲ್ಲ, ಸೊ ಅವ್ರಿಗೆ ಅವ್ರ ಲೈಫ್ ಈಸಿ ಮಾಡಲಿಕ್ಕೆ, ಸೊ ಅವರ ಒಂದು ಪ್ರಿಪ್ರೇಷನ್ ಟೈಮ್ ಕಟ್ ಡೌನ್ ಮಾಡಲಿಕ್ಕೆ ಸೊ AI ಇಂಟಿಗ್ರೇಟೆಡ್ ಮಾಕ್ ಟೆಸ್ಟ್ನ ನಾವು ಲಾಂಚ್ ಮಾಡಿದ್ದೀವಿ. ಸೊ ನಮ್ಮ ಆ್ಯಪು ಪ್ಲೇಸ್ಟೋರಲ್ಲಿದೆ. ಸೊ ನೀವು ಪ್ಲೇಸ್ಟೋರ್ಗೆ ಹೋಗಿ ಇಲ್ಲಿ ಸ್ಕಾಂಟಿ AI ಅಂತ ಟೈಪ್ ಮಾಡಿದ್ರೆ ಸ್ಕಾಂಟಿ AI ಅಂತ ಟೈಪ್ ಮಾಡಿದ್ರೆ ಸೊ ನಿಮಗೆ SC ಅನ್ನೋದೊಂದು ಲೋಗೋ ಬರುತ್ತೆ. ಸೊ ಅದನ್ನು ಇನ್ಸ್ಟಾಲ್ ಮಾಡಿದಾದ್ಮೇಲೆ ರಿಜಿಸ್ಟರ್ ಮಾಡಿದಾದ್ಮೇಲೆ ಸೊ ನಿಮ್ಮ ಸ್ಕ್ರೀನ್ ಈ ಥರ ಕಾಣುತ್ತೆ. ಈ ಸ್ಕ್ರೀನಲ್ಲಿ ನೀವು ನೋಡ್ಬೋದು UPSC, ಇಲ್ಲೊಂದು KPSC, ನೀಟು, DCET ಅಂತಿದೆ. ಸೊ ಈಗೇನು ನೀಟ್ ಅನ್ನೋದು ನೆಕ್ಸ್ಟ್ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಇವಾಗ UPSC, KPSC, DCET ಇಟ್ ಈಸ್ ಇನ್ ದ ವರ್ಕಿಂಗ್ ಕಂಡೀಷನ್. So you can go there and then you can start your journey. KPSC students especially, 1 week ಅಲ್ಲಿ ನಿಮಗೆ ಒಂದು KPSC ಎಕ್ಸಾಮ್ ಇರೋದ್ರಿಂದ I think this is a best place for you to start your journey with. ಸೊ ಇಲ್ಲಿ ನೀವು ಏನಕ್ಕೆ ಸ್ಕಾಂಟಿ ಅಂತಂದರೆ ಇಲ್ಲಿ ಇದು AI ಪವರ್ಡ್ ಆಗಿರೋದ್ರಿಂದ ಎಲ್ಲ ಕ್ವಶನ್ಸೂ ನಿಮ್ಮ ಒಂದು ಕೇಪಬಿಲಿಟಿಗೆ, ನಿಮ್ಮ ಒಂದು ಪ್ರಿಪ್ರೇಷನ್ ಕಾಂಪಿಟೆನ್ಸಿ ಲೆವೆಲ್ಗೆ ಮೋಲ್ಡ್ ಆಗಿ ಬರುತ್ತೆ. ಸೊ ಎರಡನೇದಂದರೆ ನೀವು ಒಂದು ಕ್ವಶನ್ ಏನಾದರೂ ತಪ್ಪು ಮಾಡಿದ್ರೆ ಸೊ ಅದು ನೀವು ಆನ್ ಅ ಸಿಂಗಲ್ ಕ್ಲಿಕ್ ಯು ಕ್ಯಾನ್ ಜನರೇಟ್ 5 more ಕ್ವಶನ್ಸು. ಸೊ ಅದು 10 ಕ್ವಶನ್ಸ್ ಇರುತ್ತೆ. ಫಸ್ಟ್ ನೀವು ಯು ಕ್ಯಾನ್ ಮೋಲ್ಡ್ ದೋಸ್ ಕ್ವಶನ್ಸ್ ಎಷ್ಟೆಷ್ಟು ಬೇಕು ಅಂತ ನೀವು ಮೋಲ್ಡ್ ಮಾಡ್ಕೊಬೋದು. ಅದ್ರ ಜೊತೆಗೆ ನೀವು ಸಪೋಸ್ ಅಲ್ಲಿ 5-6 ಸೆಗ್ಮೆಂಟ್ ಇರುತ್ತೆ ಅಂದರೆ ಪ್ರತಿಯೊಂದು ಸೆಗ್ಮೆಂಟಲ್ಲೂ ನೀವು ಟ್ರ್ಯಾಕ್ ಮಾಡ್ಬೋದು. ಈ ಸೆಗ್ಮೆಂಟಲ್ಲಿ ನಾನು 70% ಹಾಂ. ಸೊ ನಾನು ರನ್ ಮಾಡಿ ತೋರಿಸ್ತೀನಿ. ಸೊ ನಾನು UPSC ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ. UPSCಲಿ ನಾನು ಪಾಲಿಟಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಅದರಲ್ಲಿ ಯೂನಿಟಲ್ಲಿ ಎಕ್ಸಿಕ್ಯೂಟಿವ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಟಾಪಿಕಲ್ಲಿ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತಿದೆಯಲ್ಲ, ಸೊ ಇಲ್ಲಿ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ಒಂದು ಜನರೇಟ್ ಟೆಸ್ಟ್ ಅಂತ ಬರುತ್ತೆ, ಇದು AI ಇಂಟಿಗ್ರೇಟೆಡ್ ಪವರ್ಡ್ ಮಾಕ್ ಟೆಸ್ಟ್ ಇದು. ಎರಡನೇದು ಸಾಲ್ವ್ PYQ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂತ. ಸೊ ನಾನು ಇಲ್ಲಿ ಜನರೇಟ್ ಟೆಸ್ಟ್ ಅಂತ ಹೊಡಿತೀನಿ. AI ಜನರೇಟೆಡ್ ಟೆಸ್ಟ್ ಇಲ್ಲಿ ನಿಮಗೆ ಅಪಿಯರ್ ಆಗುತ್ತೆ. ಸೊ ನಾವು AI ಈಸ್ ಜನರೇಟಿಂಗ್ ದ ಕ್ವಶನ್ಸ್. ಓಕೆ, ಸೊ ನಿಮಗೆ ಕಾಣ್ತಿದೆಯಲ್ಲ ಈ ಕ್ವಶನ್ಸ್ ಎಲ್ಲನೂ ಏನು UPSC ಕ್ವಶನ್ಸ್ ಬರುತ್ತಲ್ಲ ಅದೇ ಸ್ಟ್ಯಾಂಡರ್ಡ್ಸಲ್ಲಿ ಇರುತ್ತೆ. ಸೊ ಇದು ಯಾವುದೇ ಕ್ವಶನ್ಸೂ ನಾವು ಎಲ್ಲೂ ಯಾವುದೇ ಒಂದು ಆ್ಯಪಿಂದ ಯಾವುದೇ ಒಂದು ಮಟೀರಿಯಲಿಂದ ಯಾವುದೂ ಕಾಪಿ ಮಾಡಿಲ್ಲ. ನಮ್ಮದೇ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರಿಂದ ನಾವು ಆ ಸಾಫ್ಟ್ವೇರ್ನ ಟ್ರೈನ್ ಮಾಡಿ ಈ ಥರ ಕ್ವಶನ್ಸ್ ನಮಗೆ ಬೇಕು ಅಂತೇಳಿ ಜನ್ರೇಟ್ ಮಾಡಿರೋದು ಈ ಕ್ವಶನ್ಸ್ ಎಲ್ಲನೂ. ಸೊ ಈ ಕ್ವಶನ್ಸ್ ಆಲ್ರೆಡಿ 2 level ಟೆಸ್ಟಿಂಗ್ ಆಗಿದೆ. ಸೊ ಯಾರು ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಸೊ ಅವರೆಲ್ಲ ಟೆಸ್ಟ್ ಮಾಡಿ ಅದಾದಮೇಲೆ ವಿ ಹ್ಯಾವ್ ಸ್ಟೋರ್ಡ್ ಇಟ್ ಇನ್ ದ ಸರ್ವರ್. ಸೊ ಅದು ಏನು ಮಾಡುತ್ತೆ ಅಂದರೆ ನಿಮ್ಮ ಈ ಯಾರೇ ಒಬ್ಬರು ಕ್ಯಾಂಡಿಡೇಟು ಅವ್ರು ಯಾವ ಕಾಂಪಿಟೆನ್ಸಿ ಲೆವೆಲ್ ಏನಿರುತ್ತೆ, ಪ್ರಿಪ್ರೇಷನ್ ಲೆವೆಲ್ ಏನಿರುತ್ತೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸೊ ಸ್ಲೋಲಿ ಇಟ್ ವಿಲ್ ಬಿಲ್ಡ್ ಅಪ್ ದೇರ್ ಕೇಪಬಿಲಿಟಿ ಟು ಫೇಸ್ ದ ಎಕ್ಸಾಮ್ಸ್ ನನಗೆ. ಸೊ ಇಲ್ಲಿ ಕ್ವಶನ್ಸ್ ಇದೆ ಅಲ್ಲ, ನಾನು ರ್ಯಾಂಡಮ್ ಆಗಿ ಇಲ್ಲಿ ಹಾಕ್ತೀನಿ ಕ್ವಶನ್ಸ್. ಸೊ ಒಟ್ಟು 10 ಕ್ವಶನ್ಸ್ ಬಂದಿದೆ ಇಲ್ಲಿ ಆನ್ ಸ್ಕ್ರೀನ್. ಸೊ ನಾನು ಸಬ್ಮಿಟ್ ಮಾಡಿದ ತಕ್ಷಣ ಒಂದು ಸಮ್ಮರಿ ಬರುತ್ತೆ. ಇಲ್ಲಿ ಒಂದು ಸಮ್ಮರಿ ಬರುತ್ತೆ, ಎಷ್ಟು ಸರಿಯಾಗಿದೆ, ಎಷ್ಟು ನೆಗೆಟಿವ್ ಮಾರ್ಕಿಂಗ್ ಇದೆ ಏನು ಅನ್ನೋ ಸಮ್ಮರಿ ಬರುತ್ತೆ. ಎರಡನೇದಂದರೆ ದ ಬೆಸ್ಟ್ ಥಿಂಗ್ ಈಸ್ ಈ ಆ್ಯಪಲ್ಲಿ ಒಂದು ಫೀಡ್ಬ್ಯಾಕ್ ಅನ್ನೋದು. ಇಲ್ಲಿ ನಿಮಗೆ ಗೊತ್ತಿದ್ದಂಗೆ ರೀಸೆಂಟಾಗಿ ಒಬ್ಬರು UPSC ಕ್ಲಿಯರ್ ಆಗಿತ್ತಲ್ಲ, ಶಾಂತಪ್ಪ ಕುರುಬರ ಸರ್ ಅವರು. ಸೊ ಅವರು ರೀಸೆಂಟಾಗಿ ನಮ್ಮ ಆ್ಯಪ್ ಟೆಸ್ಟ್ ಮಾಡಬೇಕಾದ್ರೆ ಹೇಳಿದ್ದು AI ಈಸ್ ದ ಬೆಸ್ಟ್ ಥಿಂಗ್ ಇನ್ ಯುವರ್ ಆ್ಯಪ್ ಅಂತ. ಸೊ ನಮ್ಮ ಇದರಲ್ಲೂ ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಅದೊಂದು ಕ್ಲಿಪ್ ಇದೆ, ನೋಡ್ಬೋದು ನೀವು. ಇದೊಂದು ಕಸ್ಟಮೈಸ್ಡ್ ಮಾಕ್ ಟೆಸ್ಟ್ ಅಂದರೆ ಫೀಡ್ಬ್ಯಾಕ್. ಇದು ಅರ್ಥ ಮಾಡ್ಕೊಂಡು ಅವ್ರು ಎಲ್ಲಿ ಲ್ಯಾಗ್ ಇದ್ದಾರೆ ಕ್ಯಾಂಡಿಡೇಟು ಅದು ಕನ್ಸ್ಟ್ರಕ್ಟಿವ್ ಫೀಡ್ಬ್ಯಾಕ್ ಕೊಡ್ತಾ ಹೋಗುತ್ತೆ. ಸೊ ಅದ್ರ ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಪ್ರತಿಯೊಂದು ಕ್ವಶನ್ಸ್ಗೂ ನೀವಿಲ್ಲಿ ಜನರೇಟ್ ಸಿಮಿಲರ್ ಕ್ವಶನ್ಸ್ ಅಂತಿದೆ, ಇದೊಂದು ಕ್ಲಿಕ್ ಮಾಡಿದ ತಕ್ಷಣ
ಅದು ಒಂದು ಯಾವ ಜಾನರಲ್ಲಿ ಇರುತ್ತೆ ಕ್ವಶನ್ಸು ಅದೇ ಜಾನರಲ್ಲಿ 5 more ಕ್ವಶನ್ಸ್ ಇಟ್ ವಿಲ್ ಜನರೇಟ್. ಇಲ್ಲಿ ಮತ್ತೆ ಅದರ ಒಂದು ಜಾನರಲ್ಲೇ ಮತ್ತಿನ್ನೊಂದು 5 ಕ್ವಶನ್ಸ್ ಬಂತು. ಸೊ ಆ 5 ಕ್ವಶನ್ಸು ಅಟೆಂಪ್ಟ್ ಮಾಡಿ ಅದು ಮತ್ತೆ ಆಮೇಲೆ ಸಬ್ಮಿಟ್ ಕೊಟ್ಟರೆ ಅದರದ್ದೊಂದು ಮಾರ್ಕ್ಸ್ ಬರುತ್ತೆ. ಸೊ ಫೈನಲಿ ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ವಾಟ್ ಎವರ್ ವಿ ಡೂ ಇಯರ್ ಎವ್ರಿಥಿಂಗ್ ವಿಲ್ ಬಿ ಟ್ರ್ಯಾಕಿಂಗ್. ಸೊ ಒಂದು ಎರಡನೇದು ಆಲ್ಗರಿದಮ್ಸ್, ಆಲ್ಗರಿದಮ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಇಲ್ಲಿ ಯಾವ ಒಂದು ಜಾನರಲ್ಲಿ ಸರಿ ಮಾಡ್ತಿದ್ದೀವಿ, ಯಾವ ಜಾನರಲ್ಲಿ ನಾವು ಯಾವ ಒಂದು ಸೆಗ್ಮೆಂಟಲ್ಲಿ ತಪ್ಪು ಮಾಡ್ತಿದ್ದೀವಿ, ಸೊ ಅದೆಲ್ಲನೂ ನೋಡಿ ಸೊ ಅದ್ರ ಮೇಲೆ ಕ್ಯೂರಿಯೇಟ್ ಆಗ್ತಾ ಹೋಗುತ್ತೆ ಕ್ವಶನ್ಸ್ದು. ಸೊ ಎಲ್ಲಿ ಲ್ಯಾಗ್ ಇದ್ದಾರೆ ಸ್ಟೂಡೆಂಟ್ಸು ಅದನ್ನು ಸ್ಟ್ರಾಂಗ್ ಮಾಡುತ್ತೆ, ಎಲ್ಲಿ ಸ್ಟ್ರಾಂಗ್ ಇದ್ದಾರೆ ಅದನ್ನು ಹಂಗೆ ಕೀಪಪ್ ಮಾಡ್ಕೊಳ್ತಾ ಹೋಗುತ್ತೆ. ಸೊ ದಟ್ ಈಸ್ ಅ ಬ್ಯೂಟಿ ಆಫ್ AI. ಸೊ ಇದು ಒಂದು ಬೆಸ್ಟ್ ಆ್ಯಪ್ ಆ್ಯಸ್ ಆಫ್ ನೌ ಇನ್ ದ ಮಾರ್ಕೆಟ್. ಸೊ ಇದ್ರ ಜೊತೆಗೆ ನಾವು ನೀಟ್ ಎಕ್ಸಾಮ್ಸ್ನ ಮಾನಿಟೈಸ್ ಮಾಡ್ತಿದ್ದೀವಿ. ಈಗ ನೆಕ್ಸ್ಟು September 15th ನಾವು ಲಾಂಚ್ ಮಾಡ್ತಿದ್ದೀವಿ. ಸೊ ಅದನ್ನು ಎಲ್ಲ ಒಂದು ಲುಕ್ ಆ್ಯಂಡ್ ಫೀಲ್ ಟಚ್, ಅದಾದಮೇಲೆ ಒಂದು ಕೇಪಬಿಲಿಟಿ ಬಿಲ್ಡಿಂಗ್ ಇರ್ಬೋದು, AI ಇರ್ಬೋದು, ಸೊ ಎಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿರೋ ಒಂದು ಆ್ಯಪ್ ಇದು. ಸೊ ಐ ವುಡ್ ರಿಕ್ವೆಸ್ಟ್ ಎವ್ರಿ ಒನ್ ಟು ಗೋ ಆನ್ ವಿಸಿಟ್ ಆ್ಯಂಡ್ ದೆನ್ ಪ್ಲೀಸ್ ಇನ್ಸ್ಟಾಲ್ Sconti app, Sconti AI app, so and then start using for your smart preparations. So all I say is, so especially for NEET users, so 10 minutes every day so can definitely change your luck. You might definitely get your aspirations come true, and then all the best. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.